ಆತ್ಮೀಯ ವಿದ್ಯಾರ್ಥಿಗಳು, ತಮಗೆಲ್ಲ ಮಹಾನ್ ಪೌದನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದೊಳಗಡೆ ಏನು ನೀವೆಲ್ಲ SSLC ಅವರು ಇರ್ಬೋದು, 9th ಅವರು ಇರ್ಬೋದು, ಮತ್ತು 8th ಅವರು ಇರ್ಬೋದು, ಅಥವಾ ಇನ್ನುಳಿದ ಲೋವರ್ ಕ್ಲಾಸ್ದವರು ಇರ್ಬೋದು, ಏನು ಆ್ಯನ್ಯುವಲ್ ಎಕ್ಸಾಮ್ಗೆ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದೀರಿ, ಆ ಆ್ಯನ್ಯುವಲ್ ಎಕ್ಸಾಮ್ದೊಳಗಡೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಯಾವ ಟೈಪ್ ಬರ್ಬೋದು, ಯಾವ ಬರ್ಬೋದು ಅನ್ನೋದಕ್ಕೆ ಇದೊಂದು ವಿಡಿಯೋ. ಸೊ ಇಲ್ಲಿ 20 ಪ್ರಶ್ನೆಗಳಿದಾವೆ. 20 ಪ್ರಶ್ನೆಗಳಿಗೆ 4 ಬಹು ಆಯ್ಕೆ ಪ್ರಶ್ನೆಗಳಿದಾವೆ. ಸೊ ಯಾವ ರೀತಿಯಾಗಿ ಪ್ರಶ್ನೆಗಳು ಬರ್ತಾವ ಅನ್ನುವಂಥದ್ದನ್ನು ಒಂದಿಷ್ಟು ಮಾದರಿ ಪ್ರಶ್ನೆಗಳನ್ನು ನಾವೀಗ ನೋಡ್ತಾ ಹೋಗೋಣಂತ. ಮೊದಲನೇದಾಗಿ, ಭಾವೈಕ್ಯ ಪದವನ್ನು ಬಿಡಿಸಿ ಬರೆದಾಗ ಈ ಕೆಳಗಿನ ಯಾವ ರೂಪ ಸರಿಯಾಗಿದೆ ಅಂಥೇಳಿ. ಸೊ ನೋಡ್ರಿ, ಇಲ್ಲಿ 4 ಆಯ್ಕೆಗಳದಾವ. ಇಲ್ಲಿ ಹಿಂಟ್ ಕೂಡ ಇದೆ ನೋಡ್ರಿ. ಸಂಸ್ಕೃತದ ವೃದ್ಧಿ ಸಂಧಿಯ ನಿಯಮವನ್ನ ನೆನಪಿಸಿಕೊಳ್ರಿ, ನೆನಪು ಮಾಡ್ಕೊಳ್ರಿ. ನೋಡೋಣ. ಎಸ್, ಉತ್ತರ ಗೊತ್ತಾದ್ರೆ ಆಪ್ಷನ್ ಅನ್ನ ಕಮೆಂಟ್ ಮಾಡ್ರಿ. ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಅದು ಭಾವ ಐಕ್ಯ, ಭಾವೈಕ್ಯ. ಹೌದಾ? ನೋಡ್ರಿ, ಇಲ್ಲಿ ಅಕಾರಕ್ಕೆ ಐಕಾರ ಪರವಾದಾಗ ಅವೆರಡರ ಸ್ಥಾನದಲ್ಲಿ ಐಕಾರವೇ ಆದೇಶವಾಗಿ ಬರುವುದು ವೃದ್ಧಿ ಸಂಧಿಯ ನಿಯಮವಾಗಿದೆ. ಈ ರೀತಿ ಸಂಧಿಯ ನಿಯಮಗಳನ್ನು ನೋಡ್ಕೊಳ್ರಿ, ಅದರ ಮೇಲೆ ಪ್ರಶ್ನೆಗಳು ಬರ್ತಾವ. ಸೊ ಇನ್ ನಂತರ, ಲಕ್ಷ್ಮೀಶ ಪದವು ಈ ಕೆಳಗಿನ ಯಾವ ಸಂಧಿಗೆ ಉದಾಹರಣೆಯಾಗಿದೆ? 4 ಆಯ್ಕೆಗಳಿದಾವ, ನೋಡ್ಕೊಡ್ರಿ. ವೃದ್ಧಿ ಸಂಧಿ, ಗುಣಸಂಧಿ, ಸವರ್ಣ ದೀರ್ಘ ಸಂಧಿ, ಜಸ್ತ್ವ ಸಂಧಿ. ಸೊ ಹಿಂಟ್ ಏನಿದೆಪ್ಪ ಅಂದ್ರೆ, ಒಂದೇ ಜಾತಿಯ ಸ್ವರಗಳು ಸೇರಿ ದೀರ್ಘವಾಗುವ ಕ್ರಿಯೆಯನ್ನ ನೆನಪು ಮಾಡ್ಕೊಳ್ರಿ. ಸೊ ನೆನಪಾಯ್ತು ಅನ್ಕೊಳ್ತೇನೆ, ಕಮೆಂಟ್ ಮಾಡ್ರಿ. ಆಪ್ಷನ್ ಸಿ ಈಸ್ ಅ ರೈಟ್ ಆನ್ಸರ್. ಯಾಕಂದ್ರೆ ಅದು ಸವರ್ಣ ದೀರ್ಘ ಸಂಧಿ. ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಬಂದಾಗ ಅವೆರಡರ ಸ್ಥಾನದಲ್ಲಿ ದೀರ್ಘ ಸ್ವರವು ಆದೇಶವಾಗಿ ಬರುತ್ತದೆ. ಇದಕ್ಕೆ ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ಲಕ್ಷ್ಮಿ ಕೂಡಿಸು ಈಶ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡ್ರಿ. ಧರ್ಮ ಪದದ ಸರಿಯಾದ ವಿರುದ್ಧಾರ್ಥಕ ಪದ ಯಾವುದು? ಇದೇನು ಈಸಿ ಅದ, ನೀವು ಕಮೆಂಟ್ ಮಾಡಿರ್ತೀರಿ. ಯಾವುದು? ಅಧರ್ಮ. ಕನ್ನಡದಲ್ಲಿ ಅನೇಕ ತತ್ಸಮ ಪದಗಳಿಗೆ ಅನ್ನುವಂಥ ಉಪಸರ್ಗವನ್ನ, ಅಂದ್ರ ಆ ಶಬ್ದದ ಹಿಂದೆ ಪ್ರಿಪೋಸಿಷನ್ ಅನ್ನ, ಪ್ರಿಫಿಕ್ಸ್ ಅಂತ ಕರಿತಿರಲ್ಲ, ಅದನ್ನು ಸೇರಿಸಿದ್ರೆ ಅದೇನಾಗ್ತದೆ? ವಿರುದ್ಧಾರ್ಥಕ ಪದ ಅಧರ್ಮ. ಬಡವ ಎಂಬ ಪದಕ್ಕೆ ತನ ಪ್ರತ್ಯಯ ಸೇರಿದಾಗ ಆಗುವ ರೂಪ ಯಾವುದು? ನೀವು ಹೆಂಗಿರ್ಬೇಕು ಅಂದ್ರೆ, ನಾ ಇಲ್ಲಿ ಕ್ವಶನ್ ಓದ್ತಾ ಇದ್ದೇನೆ ಅಂತಂದ್ರೆ ನಿಮ್ಗೆ ಉತ್ತರ ಗೊತ್ತಾಯ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ಆಪ್ಷನ್ ಅನ್ನ ಕಮೆಂಟ್ ಮಾಡಿಬಿಡ್ಬೇಕು. ಸರಿನಾ? ಓಕೆ. ಬಡವ ಅನ್ನುವುದಕ್ಕೆ ತನ ಅನ್ನುವಂಥದ್ದನ್ನು ಸೇರಿಸಿದ್ರೆ ಆಗುವ ರೂಪ ಯಾವುದು? ಇಲ್ಲಿ 2 ಕನ್ಫ್ಯೂಷನ್ ಮಾಡ್ತಾವ, ಬಡತನ ಮತ್ತು ಬಡವತನ ಅಂತೇಳಿ. ಉತ್ತರ ನೋಡ್ರಿ. ಬಡವತನ ಅಂತ ಉತ್ತರ ತೋರಿಸ್ತಾ ಇದೆ, ಆದ್ರೂ ಅದು ಬಡವತನ ಅಲ್ಲ. ಅದೇನಪ್ಪಾ ಅಂದ್ರೆ ಅದಕ್ಕೆ ಉತ್ತರ ಬಡತನ ಅನ್ನುವುದೇನೆ ಸರಿ ಆಗ್ತದೆ ಹೊರತು ಬಡವತನ ಅಲ್ಲ. ಇದನ್ನ ನೆನಪಿಟ್ಕೊಳ್ರಿ. ಸೊ ಅದು ಯಾಪ ಹಂಗ ರೆಡಿ ಮಾಡ್ಯದ, ಇದು ಅಲ್ಲ, ಬಡವತನ ಅಲ್ಲ, ಬಡತನ ಅನ್ನುವಂಥದ್ದು ಅದಕ್ಕೆ ಸರಿಯಾದ ಉತ್ತರ ಆಗ್ತದ. ಓಕೆ, ರೈಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಆಡು ನುಡಿಯಾದ ಮ್ಯಾಲೆ ಪದದ ಸರಿಯಾದ ಗ್ರಾಂಥಿಕ ರೂಪ ಯಾವುದು? ಯಾವುದು ಯಾವುದು ಯಾವುದು? ಮೇಲೆ ಅನ್ನುವಂಥದ್ದು ಸರಿಯಾದ ಉತ್ತರ. ಆಡು ಭಾಷೆಯ ಉಚ್ಚಾರಣ ದೋಷಗಳನ್ನು ತಿದ್ದಿ ಬರೆಯುವ ರೂಪವೇ ಗ್ರಾಂಥಿಕ ರೂಪವಾಗಿದೆ. ನೆಕ್ಸ್ಟ್ ಕ್ವಶನ್. ಜಗತ್ತನ್ನು ಎಂಬ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು? ಈಸಿ ಕೊಟ್ಟು ಬಿಟ್ಟಿದಾರ. ಪ್ರತ್ಯಯನ ಬ್ರಾಕೆಟ್ದೊಳಗೆ ಕೊಟ್ರ ಅಂದ್ರೆ ನಿಮಗೇನು ಅದನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಟಫ್ ಆಗಲ್ಲ. ದ್ವಿತೀಯ ವಿಭಕ್ತಿಯ ಪ್ರತ್ಯಯ ಅದು ಅನ್ನುವಂಥದ್ದು ಸರಿ ಉತ್ತರ. ಮುಂದೆ ನೋಡ್ರಿ. ದರ್ಪ ಎಂಬ ಪದದ ಗುಂಪಿಗೆ ಸೇರದ ಪದವನ್ನು ಗುರುತಿಸಿರಿ. ಏನ್ ದರ್ಪ ಅಂತ ಕೊಟ್ಟಿದಾರೆ, ಅದಕ್ಕೆ ಸಂಬಂಧಪಟ್ಟಂತ ಪದಗಳದಾವ, ಅದಕ್ಕೆ ಸಂಬಂಧಪಡಲಾರದ ಪದ ಯಾವುದು ಅನ್ನೋದನ್ನ ಗುರುತಿಸ್ರಿ ಅಂತ ಕೊಟ್ಟಿದ್ದಾರೆ. ಹಮ್ಮು, ವಿನಯ, ಅಹಂಕಾರ, ಸೊಕ್ಕು. ಗೊತ್ತಾಯ್ತು ಅಂದ್ಕೋತೇನೆ. ನೋಡ್ರಿ, ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್. ದರ್ಪ, ಸೊಕ್ಕು, ಹಮ್ಮು ಅನ್ನುವಂಥವು ಅಹಂಕಾರದ ಸಮಾನಾರ್ಥಕ ಪದಗಳಾಗ್ತಾ ಇವು. ವಿನಯ ಅನ್ನುವಂಥದ್ದು ಅದಕ್ಕೆ ವಿರುದ್ಧವಾಗಿರುವಂತ ಒಂದು ಗುಣ, ವಿರುದ್ಧವಾಗಿರುವಂತ ಅರ್ಥವನ್ನದು ಕೊಡ್ತದ. 8ನೇ ಪ್ರಶ್ನೆ. ನೋಡಿದರು ಎಂಬ ಪದಕ್ಕೆ ಸರಿಯಾದ ಪ್ರಾಸಪದ ಯಾವುದು? ಲೋವರ್ ಕ್ಲಾಸ್ ಒಳಗ ಪ್ರಾಸಪದದ ಮೇಲೆ ಪ್ರಶ್ನೆಗಳನ್ನ ಹೆಚ್ಚಿಗೆ ಕೇಳ್ತಿರ್ತಾರೆ. ಪ್ರಾಸಪದ ಅಂದ್ರೆ ಆ ಶಬ್ದದ ಕೊನೆಯೊಳಗಡೆ ಏನ್ ಅಕ್ಷರಗಳಿರ್ತಾವ ಅದೇ ಅಕ್ಷರನ ಪದೇ ಪದೇ ಪುನರಾವರ್ತನೆ ಆಗ್ತಾ ಹೋಗ್ತಿರ್ತದ. ಅದಕ್ಕೆ ಏನಂತ ಕರೀತಾರ? ಪ್ರಾಸ ಅಂತ ಕರೀತಾರ. ಉತ್ತರ ನೋಡ್ರಿ, ಹಾಗಾದ್ರೆ ಯಾವ್ದಿರ್ಬೋದು? ಮಾಡಿದರು ಅನ್ನುವಂಥದ್ದು ಸರಿಯಾದ ಉತ್ತರ. ಪದ್ಯದ ಸಾಲುಗಳ ಅಂತ್ಯದಲ್ಲಿ ಅಥವಾ ಮಧ್ಯದಲ್ಲಿ ಒಂದೇ ರೀತಿಯ ಸ್ವರ ವ್ಯಂಜನಗಳ ಸಂಯೋಜನೆಯನ್ನ ಪ್ರಾಸ ಅಂತ ಕರೀತಾರ. ನೋಡಿದರು, ದರು, ಮಾಡಿದರು, ದರು ಅನ್ನುವಂಥದ್ದಲ್ಲಿ ರಿಪೀಟ್ ಆಗಿದೆ. ಮುಂದಿನ ಪ್ರಶ್ನೆ ನೋಡ್ರಿ. ಪುಣ್ಯ ಪದದ ವಿರುದ್ಧಾರ್ಥಕ ಪದ ಯಾವುದು? ನಿಮ್ಗೆ ಗೊತ್ತಿರ್ತದ.
ಎಸ್, ಜಸ್ಟ್ ಆಪ್ಷನ್ ಕಮೆಂಟ್ ಮಾಡ್ರಿ. ಎಸ್, ನೈಸ್. ಏನಂದ್ರೆ ಪಾಪ ಅನ್ನುವಂಥದ್ದು ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ 3-4 ಪದವನ್ನು ಬಿಡಿಸಿ ಬರೆದಾಗ ಬರುವಂಥ ಉತ್ತರ ಯಾವುದು ಸರಿಯಾದ ರೂಪ ಅಂಥೇಳಿ ನಿಮಗೆ ಎಲ್ಲವೂ ಸಹಿತ ಸರಿನ ಅನಿಸ್ತಾ ಇರ್ಬೋದು, ಆದ್ರ ಉತ್ತರ ಯಾವುದು ಸರಿ? ಎಸ್, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದು ಸಮಾಸ ಅಥವಾ ಸಂಧಿ ಕಾರ್ಯದೊಳಗೆ ಸ್ವರ ಲೋಪ ಆಗ್ತದ. 3 × 4 3-4 ಆಗ್ತದ. ಓಕೆ, ಸಿರಿವಂತ ಎಂಬ ಪದದಲ್ಲಿರುವ ಪ್ರತ್ಯಯ ಯಾವುದು? ತನ ಅಂತೂ ಇಲ್ಲ, ಅಂತನೋ, ಇವಂತ, ವಂತ, ಯಾವುದಪ್ಪ? ವಂತ. ಅಲ್ಲಿ ಬಡವ ಅನ್ನೋದಕ್ಕೆ ತನ ಸೇರಿದ್ರೆ ಹೇಗೆ ಬಡತನ ಆಗ್ತಿತ್ತು, ಇಲ್ಲಿ ಸಿರಿ ಅನ್ನುವಂಥದ್ದಕ್ಕೆ ವಂತ ಅನ್ನೋದನ್ನು ಸೇರಿದಾಗ ಸಿರಿವಂತ ಆಗ್ತದ. ಹೀಗಾಗಿ ಇಲ್ಲಿರುವಂತ ಪ್ರತ್ಯಯ ಅದು ವಂತ ಅನ್ನುವಂಥದ್ದು. ಹೊಲೆಯಲ್ಲಿ ಎಂಬ ಪದವು ಯಾವ ವಿಭಕ್ತಿಗೆ ಉದಾಹರಣೆಯಾಗಿದೆ? ಇಲ್ಲಿ ಅಲ್ಲಿ ಅನ್ನೋದನ್ನ ಕೊಟ್ಬಿಟ್ಟಿದ್ದಾರೆ ನೋಡ್ರಿ. ಎಸ್, ಸಪ್ತಮಿ ಇಸ್ ದ ರೈಟ್ ಆನ್ಸರ್. ಉತ್ಸಾಹ ಪದದ ವಿರುದ್ಧಾರ್ಥಕ ಪದ ಯಾವುದು? ಯಾವುದು ಉತ್ಸಾಹ ಪದದ ವಿರುದ್ಧಾರ್ಥಕ ಪದ ಅಂದ್ರೆ ಆಪ್ಷನ್ ಡಿ, ನಿರುತ್ಸಾಹ ಅನ್ನುವಂಥದ್ದು ಸರಿಯಾದ ಉತ್ತರ ಆಗ್ತದ. ಓಕೆ, ನೆಕ್ಸ್ಟ್ ಒಂದು ಗೂಡಿಸು ಪದವನ್ನು ಬಿಡಿಸಿ ಬರೆದಾಗ ಆಗುವ ರೂಪ ಯಾವುದು ಅಂದ್ರೆ 1 + ಕೂಡಿಸು ಆಗ್ಬೇಕು. ಇಲ್ಲಿ ಆದೇಶ ಸಂಧಿ ಆಗ್ತದೆ. ಎಸ್, ರೈಟ್ ಆನ್ಸರ್ ಆಪ್ಷನ್ ಸಿ. ಕನ್ನಡ ಸಂಧಿಯಲ್ಲಿ ಪೂರ್ವ ಪದದ ಅಂತ್ಯದಲ್ಲಿರುವ ಇಲ್ಲ, ಇದು ವಿವರಣೆ ತಪ್ಪಾಗಿದೆ. ಕನ್ನಡ ಸಂಧಿಯಲ್ಲಿ ಉತ್ತರ ಪದದ ಆದಿಯಲ್ಲಿರುವ, ಹೌದಾ, ಕತಪಗಳಿಗೆ ಗದಪಗಳು ಆದೇಶವಾಗಿ ಬರುವುದಕ್ಕೆ ನಾವು ಆದೇಶ ಸಂಧಿ ಅಂತ ಕರಿತೀವಿ. ನೆಕ್ಸ್ಟ್ ಆಪ್ಷನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ 15ನೇ ಪ್ರಶ್ನೆ. ಪಕ್ಕಕ್ಕ ಎಂಬ ಆಡು ನುಡಿಯ ಸರಿಯಾದ ಗ್ರಾಂಥಿಕ ರೂಪ ಪಕ್ಕದಲ್ಲಿ ಅಥವಾ ಪಕ್ಕಕ್ಕೆ. ಗಗನದಲ್ಲಿ ಎಂಬ ಪದಕ್ಕೆ ಪಠ್ಯದ ಪ್ರಕಾರ, ನಿಮ್ಮ ಪುಸ್ತಕದೊಳಗೆ ಕೊಟ್ಟಿರುವ ಪ್ರಕಾರ ಸರಿಯಾದ ಪ್ರಾಸ ಯಾವುದು ಅಂದ್ರೆ ಹರುಷದಲ್ಲಿ ಅನ್ನುವಂಥದ್ದು ಸರಿಯಾದದ್ದು. 17ನೇ ಪ್ರಶ್ನೆ. ನೋಡಿ ಪದಕ್ಕೆ ಸರಿಯಾದ ಪ್ರಾಸಬದ್ಧ ಪದ ಯಾವುದು? ನೀವೇ ಕಮೆಂಟ್ ಅನ್ನ ಮಾಡ್ರಿ, ನಾ ವೇಟ್ ಮಾಡ್ತೇನೆ. ಸೊ ಯಾವುದು? ನೋಡು, ಹೋಗಿ, ಹಾಡಿ, ನೋಟ. ರೈಟ್ ಆನ್ಸರ್ ಇಸ್ ಹಾಡಿ. ನೋಡಿ ಮತ್ತು ಹಾಡಿ ಎರಡೂ ಪದಗಳ ಹಂತದಲ್ಲಿ ಡಿ ಎಂಬ ಅಕ್ಷರ ಬಂದಿದ್ದು ಕೇಳಲು ಲಯಬದ್ಧವಾಗಿದೆ. 18ನೇ ಪ್ರಶ್ನೆ. 2 ಅಕ್ಷರಗಳು ಕಾಲ ವಿಳಂಬವಿಲ್ಲದಂತೆ ಪರಸ್ಪರ ಸೇರುವುದಕ್ಕೆ ಏನೆನ್ನುತ್ತಾರೆ? ಸಂಧಿ ಅಂತ ಕರೀತಾರ, ಹೌದಾ? 2 ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಪರಸ್ಪರ ಸೇರುವುದಕ್ಕೆ ಸಂಧಿ ಅಂತ ಕರೀತಾರ. ಕನ್ನಡ ಭಾಷೆಯ ಮೂಲ ಶಬ್ದಗಳನ್ನು ಅಥವಾ ಅಚ್ಚಗನ್ನಡದ ಶಬ್ದಗಳನ್ನು ಏನೆಂದು ಕರೆಯುತ್ತಾರೆ? ತತ್ಸಮ, ಅನ್ಯದೇಶ, ದೇಶ, ತದ್ಭವ. ಎಕ್ಸಾಕ್ಟ್ಲಿ ಆಪ್ಷನ್ ಸಿ, ದೇಶ ಶಬ್ದಗಳು ಅಂತ ಕರೀತಾರೆ. ಪ್ರಾಚೀನ ಕಾಲದಿಂದಲೂ ಕನ್ನಡದಲ್ಲಿ ಬಳಸಲ್ಪಡುವ ಸ್ವಂತ ಭಾಷೆಯ ಪದಗಳನ್ನೇ ದೇಶ ಅಂತ ಕರೀತಾರೆ. ಯಾವುದೇ ಭಾಷೆ ಇರಲಿ, ಆ ಭಾಷೆಯ ಸ್ವಂತ ಪದಗಳಿಗೆ ದೇಶ ಅಂತ ಕರೀತಾರೆ. ಹೀಗಾಗಿ ಕನ್ನಡ ಭಾಷೆಗೆ ಅದರ ಸ್ವಂತ ಪದಗಳು ಅಂದ್ರೆ ಕನ್ನಡ ಪದಗಳು, ಅವಕ್ಕೆ ನಾವು ದೇಶ ಅಂತ ಕರಿತೀವಿ. ನೆಕ್ಸ್ಟ್ ಕೊನೆಯ ಪ್ರಶ್ನೆ. ಕೆಳಗಿನವುಗಳಲ್ಲಿ ಸರಿಯಾದ ಉದ್ಧರಣ ಚಿಹ್ನೆ ಗುರುತಿಸಿ ಅಂತಿದೆ. ಇಲ್ಲ, ಆಲ್ರೆಡಿ ಅವರು ಚಿಹ್ನೆ ಮತ್ತೆ ಹೆಸರನ್ನು ಕೊಟ್ಟು ಬಿಟ್ಟಿದ್ದಾರೆ, ಒಂದಕ್ಕೆ ಕೊಟ್ಟಿಲ್ಲ. ಯಾಕಂದ್ರೆ ನಾನು ಕೆಲವೊಂದು ಪ್ರಶ್ನೆಗಳು ಸರಳ ಇರ್ಲಿ ಅಂತ ಹೇಳಿ ಈ ರೀತಿ ಮಾಡಿದ್ದೆ. ಅಂದ್ರೆ ಸಣ್ಣ ಮಕ್ಕಳದು ನೋಡ್ತಾ ಇದ್ರೆ ಅವ್ರಿಗೆ ಈಸಿಯಾಗಿ ಗೆಸ್ ಆಗ್ಲಿ ಅಂತ. ಯಾವುದು ಅಂತಂದ್ರೆ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಏನು ಉದ್ಧರಣ ಚಿಹ್ನೆ ಅಂದ್ರೆ ಯಾರಾದರೂ ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇದಿಷ್ಟು ಏನ್ ಕನ್ನಡ ವ್ಯಾಕರಣದ ಮೇಲೆ, ಭಾಷಾಭ್ಯಾಸದ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರ ಈಗ ಬರುವಂತ ವಾರ್ಷಿಕ ಪರೀಕ್ಷೆ ಒಳಗಡೆ. ಅದಕ್ಕೆ ಒಂದಿಷ್ಟು ಮಾದರಿಯಾಗಿ ನಿಮ್ಗೆ ಯೂಸ್ಫುಲ್ ಆಗಲಿ ಅಂತೇಳಿ ವಿಡಿಯೋ ಮಾಡೀನಿ. ಸೊ ವಿಡಿಯೋವನ್ನು ದಯವಿಟ್ಟು ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಈ ಒಂದು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ವಾಟ್ಸಪ್ ಚಾನಲ್ದ ಲಿಂಕ್ ಇದೆ, ನೀವು ಅಲ್ಲಿ ಕೂಡ ಜಾಯ್ನ್ ಆಗ್ರಿ. ನಾನು ಯಾವುದಾದ್ರೂ ಸ್ಟಡಿ ಮಟೀರಿಯಲ್ ಅಥವಾ ನಾನು ಮಾಡುವಂಥ ವಿಡಿಯೋಗಳ ಲಿಂಕ್ಗಳನ್ನು ಅಲ್ಲಿ ಶೇರ್ ಮಾಡ್ತಾ ಇರ್ತೇನೆ. ತಮಗೆಲ್ಲರಿಗೂ ಧನ್ಯವಾದಗಳು.